ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ನಡುವೆ ಫೈಟ್ ಮುಂದುವರೆದಿದೆ. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾನು ಬಿಡೋದಿಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಟೌನ್ಶಿಪ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ಗೆ ಪ್ಲಾನ್ ಅಂತೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು. ಹಾಗಾಗಿನೇ ಅವರು ಟೌನ್ಶಿಪ್ ಮುಂದುವರಿಸೋದಕ್ಕೆ ಅದಕ್ಕೆ ಅಡಿಗಲ್ ಹಾಕೋದಕ್ಕೆ ಬಿಡ್ತಾ ಇಲ್ಲ ಕುಮಾರಸ್ವಾಮಿ ಅವರು. ಟೌನ್ಶಿಪ್ ವಿಚಾರದಲ್ಲಿ ಇದು ರಿಯಲ್ ಎಸ್ಟೇಟ್ ಆಗಿ ಹೋಗ್ತಾ ಇದೆ ಅನ್ನೋದು ಅವರ ಆರೋಪ. ಟೌನ್ಶಿಪ್ಗೆ ಭೂಮಿ ಕೊಡಲ್ಲ ಅಂತ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತಷ್ಟು ಟಾಕ್ ವಾರ್ಗೆ ಒಂದು ವೇದಿಕೆ ಮಾಡಿಕೊಟ್ಟಂಗೆ ಆಗ್ಬಿಟ್ಟಿದೆ. ಪಂಥಾಹ್ವಾನ ಕೊಟ್ಟಿದ್ರು ಎಚ್ಡಿ ಕುಮಾರಸ್ವಾಮಿ ಅವರು. ನಾನು ಮಾತನಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಸಿದ್ಧ ಅಂತ ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ರೀತಿಯಾಗಿ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ತಿಕ್ಕಾಟಕ್ಕೆ ಕಾರಣ ಆಗ್ಬಿಟ್ಟಿದೆ ಈ ಬಿಡದಿ ಟೌನ್ಶಿಪ್ ವಿಚಾರ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ನಾನು ಬಿಡಲ್ಲ ಅಂತಿದ್ರೆ ಡಿಕೆ ಶಿವಕುಮಾರ್ ಅವರು ನಾನು ಮಾಡೇ ಮಾಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ರೈತರು ಕೂಡ ಇದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ? ಇದು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಅಥವಾ ದುಡ್ಡು ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ತಿರುವಂತ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ನ ಎಚ್ಡಿ ಕುಮಾರಸ್ವಾಮಿ ಅವರು ಮಾಡ್ತಿರುವಂತ ಆರೋಪ ನಿಜಾನ? ಆ ಎಲ್ಲಾ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನಪ್ಪಾ ಅಂದ್ರೆ, ಮೊದಲು ಎಚ್ಡಿ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿನೇ ಈ ಬಿಡದಿ ಟೌನ್ಶಿಪ್ ವಿಚಾರವನ್ನ ತಂದಿದ್ದು. ಅದನ್ನೇ ನಾವೀಗ ಮಾಡೋದಕ್ಕೆ ಹೊರಟ್ರೆ ಯಾಕೆ ವಿರೋಧ ಅಂತ. ಬಟ್ ಎಚ್ಡಿ ಕುಮಾರಸ್ವಾಮಿ ಅವ್ರು ಹೇಳೋದಂದ್ರೆ, ನಾನು ಆಗ ತರೋದಕ್ಕೆ ಹೊರಟಿದ್ದು ಬೇರೆ ವಿಚಾರಕ್ಕಾಗಿನೇ, ಬಟ್ ಈಗ ಡಿಕೆ ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಇದ್ರಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಈ ಯೋಜನೆನೇ ದುಡ್ಡು ಮಾಡುವಂತ ಉದ್ದೇಶ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿರೋದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಈ ಒಂದು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರೈತರು ಕೂಡ ನಾವು ಈ ಬಿಡದಿ ಟೌನ್ಶಿಪ್ಗೆ ಅವಕಾಶ ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಇನ್ನು ಕುಮಾರಸ್ವಾಮಿ ಅವ್ರಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸವಾಲ್ ಹಾಕಿದ್ರು. ಅವ್ರು ಬೇಕಿದ್ರೆ ದಂಡು ದಾಳಿ ಕಟ್ಕೊಂಡು ಬರ್ಲಿ, ನಾನು ಚರ್ಚೆಗೆ ಸಿದ್ಧ. ಪಂಥಾಹ್ವಾನ ಕೊಟ್ಟಿದ್ರಲ್ಲ, ಅದನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಟೈಮು ದಿನಾಂಕ ಅವರೇ ಫಿಕ್ಸ್ ಮಾಡಲಿ, ನಾನು ಬರ್ತೀನಿ, ಚರ್ಚೆ ಮಾಡ್ತೀನಿ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಚರ್ಚೆಗೆ ಇಬ್ರು ಕೂಡ ಸಿದ್ಧಾನ? ವೇದಿಕೆಯು ಕೂಡ ರೆಡಿ ಆಗುತ್ತಾ? ನಾವು ಅದನ್ನ ಕಾದ್ ನೋಡ್ಬೇಕಿದೆ. ಅದೇ ಈಗ ರೈತರ ಕೂತ್ಕೊಂಡಿರಲ್ಲ, ಹೋರಾಟ ಮಾಡೋರು ಇವರು. ಹೆಣ್ಮಕ್ಳು ಓಕೆ. ಏನು ಅವನು ಡೆವಲಪ್ ಬೇಡ, ಅವನ್ ಅದೇ ಕೊಡ್ಲಿ. ಈ ಜಿಲ್ಲೆಯಲ್ಲೇನೆ 4,000 ಎಕರೆ ತೆಗೆದವನೇ ಕಳ್ಳ. ಎಲ್ಲಿ ಬೇರೆ ಕಡೆ ಜಮೀನು ಎಲ್ಲಿ ಕೊಡ್ತಾನೆ? ಅವನು ಕೊಡ್ತಾನೆ ಇಲ್ಲಿ ಸಿದ್ದೇನ್ ದೊಡ್ಡಿ ಒಂದು 50 ಎಕರೆ ಚಾನಲ್ ಆಗತ್ತೆ ಮುಂಚೆ ಹೊಲ. ಇವಾಗ ಮೇಲ್ ಬಾರಿಯಲ್ಲಿ ಚಾನಲ್ ಹೋಗಿದೆ, ಹಗ್ಗು ಭೂಮಿ. ಎಷ್ಟು ವರ್ಷ ಆಯಿತು ಒಡಕೆ ಬೆಳ್ಕೊಂಡು. ಇಲ್ಲಂದರೆ 5 ಗುಂಟೆ ಎದುರ್ತದೆ. ಅವ್ರು ಕೊಡೋಕೆ ರೆಡಿ ಅವ್ರೆ. ಒಂದು 50 ಎಕರೆ ಮಾಡಿಕೊಳ್ಳಿ ಅವನು. ಆದರೆ ನಮಗೆ ಕೊಟ್ಟರೆ ನಾವೇನು ಮಾಡೋಣ? ಅದೇ ಒಳಗೆ ಹೋದ್ರೆ ಒಳಗೆ ಹೊಂಟೋಯ್ತೀವಿ ಆಪ್ನಲ್ಲಿ. ನಮಗೆ ಬೇಡ ಆ ಜಮೀನು. ಡಿಕೆ ಶಿವಕುಮಾರ್ ಹೇಳ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡೋರು 80 ಭಾಗ ರೈತರಲ್ಲ ಅಂತ ಹೇಳ್ತಾರೆ. 80 ಭಾಗ ನನಗೆ 13 ಕೊಟ್ಟವ್ರೆ ಭೂ ಸ್ವಾಧೀನಕ್ಕೆ ಅಂತ ಹೇಳ್ತಾರೆ. ಅವ್ರು ಯಾರು ಸ್ವಾಮಿ? ಈಗ ಕುಮಾರಸ್ವಾಮಿ ಅವರು ಅವತ್ತೇ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಯೋಜನೆನ ತಗೊಂಡ್ಬಂದಿದ್ರು. ಇದನ್ನ ಬೇಡ ಅಂತ ಅವತ್ತು ವಿರೋಧಿಸದಂತವ್ರು ಡಿ ಕೆ ಶಿವಕುಮಾರ್ ಮತ್ತು ಅವರ ಹಿಂಬಾಲಕರು ಇಲ್ಲಿ
ಅವತ್ತು ಇದೇ ಕಾಂಗ್ರೆಸ್ ಸರ್ಕಾರ ವಿರೋಧವಾಗಿ ಅವ್ರನ್ನ ವಿರೋಧಿಸಿದ್ರು. ಇವತ್ತು ಅವರೇ ಈ ಭೂಮಿಗಳನ್ನ ಕಿತ್ಕೊಡಕ್ ಹೊರಟವ್ರೆ. ಇದು ಸರಿಯಲ್ಲ ಅಂತ ಅನ್ನಿಸ್ತಿದೆ.